ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಂದರೆ ಪಕ್ಷ ಇವತ್ತು ದಿವಸ ಮುಖ್ಯ, ಪಕ್ಷ ನಂತರ ಸರ್ಕಾರ. ಇವತ್ತು ಪಕ್ಷ ಇರಿದ್ರೆ ಸರ್ಕಾರಗಳು ಬರೋದಲ್ಲ, ಪಕ್ಷದಿಂದ ಇವತ್ತು ದಿವಸ ಮುಖ್ಯಮಂತ್ರಿ, ಪಕ್ಷದಿಂದ ಇವತ್ತು ದಿವಸ ನಾವು ಮಂತ್ರಿಗಳು, ಶಾಸಕರು. ಅದನ್ನು ನಾವು ಭಾಳ ಅರ್ಥಪೂರ್ಣವಾಗಿ ತಿಳ್ಕೊಳ್ಬೇಕಾಗಿರುತ್ತೆ. ರಾಜವಲ್ಗೌರು ಹೇಳಿದರು, ಬಹುಶಃ ನಾನು 91 ರಾಜಕೀಯಕ್ಕೆ ಬಂದ ಮೇಲೆ, ನಮ್ಮ ತಂದೆಯವ್ರ ನಿಧನ ನಂತರ ನಾನು ಬೈ ಎಲೆಕ್ಷನ್ ಶಾಸಕನಾದ ಮೇಲೆ ಅನೇಕ ಸಲ ನಾನು ಶಾಸಕನಿರಲಿಲ್ಲ. ಆ ಶಾಸಕನಿರ್ಲಾರ್ದಾಗ ಕೂಡ ಇವತ್ತು ಬೃಹತ್ ಕಾರ್ಯಕ್ರಮಗಳು ಏನಾದರೂ ಆಗಿದ್ರೆ ಅದನ್ನು ನಾನು ಮಾಡಿದ್ದೀನಿ. ಶ್ರೀಮತಿ ಸೋನಿಯಾ ಗಾಂಧಿಯವರು ಬಂದಾಗ, ಏನು ಮೊದಲು ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಬಂದಾಗ ನಾನು ಚುನಾವಣೆ ಸೋತಿದ್ದೆ ನಾನು. ಆದರೆ ಆ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥವನು, ಆ ಸಲ ಜನ ಕೂಡಿಸಿದವನು ನಾನೇ. ಇವತ್ತು ದಿವಸ ಸ್ವಲ್ಪ ಏನೋ ರಾಜಕಾರಣ ನಡೀತು, ಅದು ಆಯ್ತು ಬಿಡಿ ಅದನ್ನು. ಆದರೆ ಅವತ್ತು ಕೂಡ ನಾನೇ ಜನರು ಸೇರಿಸುವಂಥ ಕೆಲಸ ಮಾಡಿದೆ, ನಿಮ್ಮೆಲ್ಲರ ಜೊತೆ ಕೂಡಿ. ನಾನು ಒಬ್ಬನೇ ಅಲ್ಲ, ನಿಮ್ಮೆಲ್ಲರ ಜೊತೆ ಕೂಡಿ. ಅದೇ ರೀತಿ ಅವತ್ತೊಂದು ದಿವಸ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಇಲ್ಲಿ ಬಿಜಾಪುರಕ್ಕೆ 2014 ಬಂದು ಸೇಮ್ ದಿವಸ ಇವತ್ತು ದಿವಸ ನಾವು ಯಾವುದು 14 ಅದೇ ದಿವಸ ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವ್ರಿಗಿಂತ ದೊಡ್ಡ ಫಂಕ್ಷನ್ ಇವತ್ತು ದಿವಸ ನಾವು ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ಪಕ್ಷವನ್ನು ನಾವು ಜೀವನ ಇಡಬೇಕು. ಆಮೇಲೆ ಎಷ್ಟೋ ಸಲ ಅನೇಕ ಜಿಲ್ಲಾ ಪಂಚಾಯತ್ಗಳು ತಗೊಳ್ಳಿ, ನಾನು ಅಧಿಕಾರನಾಗಿ ಇರಲಾರ್ದಾಗೂ ಕೂಡ ಜಿಲ್ಲಾ ಪಂಚಾಯತ್ಗಳು ನಮ್ಮಲ್ಲಿ ಮೆಜಾರಿಟಿ ತೊಗೊಂಡ್ಬರುವಂಥದ್ದಾಗಲಿ, ಮೆಜಾರಿಟಿ ಇರ್ಲಿಕ್ಕಂದ್ರೂ ಕೂಡ ನಾನು ಏನಾದರೂ ಮಾಡಿ ಇವತ್ತು ನಮ್ಮ ಅವ್ರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಾನು ಮಾಡಿದ್ವಿ. ತನು ಮನ ಧನದಿಂದ ನಾನು ಖರ್ಚು ಮಾಡಿದ್ದೀನಿ. ಅದ್ರಾಗ ಬಸಪ್ಪಣ್ಣ ತೇಲಿ ಇರ್ಬೋದು, ನಮ್ಮ ಕಳ್ಳಿ ಮನೆ ಇರ್ಬೋದು, ಇನ್ನೊಬ್ಬ ಯಾರಿದ್ದಾರಪ್ಪ ಮುದ್ದೆ ಬೆಳೆದ ಹುಡುಗ ಸಿದ್ದಣ್ಣ ಮೇಟಿ ಇರ್ಬೋದು, ಹಿಂಗೆ ಎಲ್ಲರಿಗೂ. ಮತ್ತು ಕಾರ್ಪೊರೇಷನ್ ಕೂಡ ನಮ್ಮ ಮೆಜಾರಿಟಿ ಇರ್ಲಿಕ್ಕಂದ್ರೂ ಕೂಡ ನಾನು ಸಜ್ಜಾದೆ ಮುಸ್ರಿ ಹಿಡ್ಕೊಂಡು ಎಲ್ಲರೂ ಪಕ್ಷ ಹಿಡ್ಕೊಂಡು ಎಲ್ಲರೂ ನಾವು ತುರುಸು ಮಾಡಿದ್ಕೊಂಡು ಬಂದಿದ್ದೀವಿ. ಅದಾದಷ್ಟು ಮಟ್ಟಿಗೆ ಒಂದು ದಿವಸ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ನಾವು ಮೆಜಾರಿಟಿ ಇರ್ಲಾರ್ದಾಗ ಬಡ್ದಾಡೋದು ಭಾಳ ಕಷ್ಟ ಆಗ್ತದೆ. ಮೆಜಾರಿಟಿ ಬರೋಂಗೆ ನಾವು ಮಾಡಬೇಕು ಇವತ್ತೊಂದು ದಿವಸ. ಆ ಕೆಲಸ ಈಗ ನಾಳೆ ಅಂತುಟ್ಲೆ ನಮಗೆ ಚುನಾವಣೆ ಬರ್ತಾವೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ. ಅಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಸ್ಥಾನಮಾನ ಮಾಡೋ ಮೂಲಕ ಅವ್ರಿಗೆ ನಾವು ಶಕ್ತಿಯನ್ನು ತುಂಬುವಂಥದ್ದಾಗಬೇಕು. ಅವ್ರಿಗೂ ಕೂಡ ಅಧಿಕಾರ ಇವತ್ತೊಂದು ಸಹ ಕೊಡುವಂಥ ಕೆಲಸ ನಮ್ಮಲ್ಲಿ ಆಗಬೇಕು. ಮತ್ತು ಈಗಾಗಲೇ ಸರ್ಕಾರ ಇದೆ, ಎಲ್ಲರಿಗೂ ಕೂಡ ಏನಾಗ್ತದೆ, ಒಂದೊಂದು ಜಿಲ್ಲೆಗೆ 1-2 ಪೋಸ್ಟ್ ಬರ್ತಾವೆ. ಎಲ್ಲ ನಮ್ಮ ಜಿಲ್ಲೆ ಒಂದೊಂದು ಜಿಲ್ಲೆದಾಗ 100 ಮಂದಿ ನಾವು ಅದೀವಿ, ಎಲ್ಲರೂ ಅರ್ಹರಾದಾರ ಅಥವಾ ಆಗಿರೋರ್ಕಿಂತ ಹೆಚ್ಚಿಗಾರರು ಕೂಡ ಇದ್ದಾರೆ. ಅದನ್ನು ಕೂಡ ನಾನು ಅದನ್ನು ಒಪ್ತೀನಿ. ಹೀಗಾಗಿ ಭಾಳ ಕಷ್ಟಕರ ಸಾಧ್ಯ ಇವತ್ತೊಂದು ದಿವಸ. ಅದಾಗಿನೂ ಕೂಡ ಈ ಶಕ್ತಿ ಮೀರಿ ಇವತ್ತೊಂದು ದಿವಸ ಆ ಒಂದು ವಿನಂತಿಯನ್ನು ನಮ್ಮ ಮಲ್ಲಿಕಾರ್ಜುನ ಲೋಣಿಯವರು ಮಾಡಿದ್ದಾರೆ. ಆ ಲೋಣಿ ಅವರು ಇದಕ್ಕೆ ನಾನು ಸ್ಪಂದನೆ ಮಾಡಿ ಇವತ್ತು ಕಾರ್ಯಕರ್ತರಿಗೆ ಹೆಚ್ಚಿಗೆ ನಮ್ಮ ನಿಗಮ ಮಂಡಳಿಗಳಲ್ಲಿ ಮತ್ತು ಇದರಲ್ಲಿ ಒಂದು ಪ್ರಯತ್ನವನ್ನು ಸಹ ಮಾಡ್ತೀನಿ ಅಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ಇವತ್ತು